ಬಾಯೊಳಗೆ ಬೆರಳಿಟ್ಟು ಅಳುಕಿ ತಲೆವಾಗಿದನು. ಸಾರಥಿ ಕಳುಹಿ ಕಳೆಯೈ ನಿನ್ನ ಬಸುರಲಿ ಮರಳಿ ಬಂದವನು. ಕೊಳಗುಳದೊಳಿಯೊಡ್ಡ ಮುರಿವ ಅಗ್ಗಳೆಯರುಂಟೆ. ಲೋಗರಿಂದವೇ ಕೊಲಿಸದಿರು ನೀ ಕುತ್ತಿ ಕೆಡವು ಕಠಾರಿದೆಯೆಂದ. ಹಿಂದೆಲ್ಲ ಸೋತ ರಾಜರು ಕ್ಷತ್ರಿಯರು ಹುಲ್ಲನ್ನು ಕಚ್ಚಿ ಯುದ್ಧದಿಂದ ಓಡ್ತಾ ಇದ್ದರಂತೆ. ಅಂದರೆ ತಾವು ಪಶು ಸಮಾನರಿದ್ದೇವೆ, ನಮ್ಮ ಮೇಲೆ ಹಾನಿಯನ್ನು ಗೈಯದಿರಿ ಎಂಬುದನ್ನು ತೋರಿಸಿಕೊಳ್ಳುವುದಕ್ಕೆ ಹಾಗೆ ಪಲಾಯನ ಮಾಡ್ತಾ ಇದ್ದರಂತೆ. ಹಾಗೆ ಉತ್ತರನ ಪರಿಸ್ಥಿತಿ ಈಗ ಆಗಿದೆ. ಈಗ ಸೇನೆಯಿಂದ ಬೆಂಬತ್ತಿಯೇ ನಡೀತಾ ಇದ್ದಾನೆ, ರಾಜಾರೋಷವಾಗಿ ಎಂಬಂತೆ ಬೆನ್ನು ತೋರಿಸಿಯೇ ನಡೀತಾ ಇದ್ದಾನೆ. ಆದರೆ ಈ ಬೃಹನ್ನಳೆ ಬಿಡ್ತಾ ಇಲ್ಲ ಅಲ್ಲ. ಹಾಗಾಗಿ ಹಲ್ಗಿರಿದುಕೊಂಡು ಬಾಯಲ್ಲಿ ಬೆರಳನ್ನು ಇಟ್ಟುಕೊಂಡು ತಾನು ಶಿಶು ಸಮಾನನು ಎಂಬುದನ್ನು ತೋರಿಸಿಕೊಂಡು ತಲೆಬಾಗಿ ಸಾರಥಿಯೊಡನೆ ಮಾತನಾಡ್ತಾ ಇದ್ದಾನೆ. ಈಗ ಉತ್ತರನಿಗೆ ಆ ಭಯದಿಂದ ಜ್ಞಾನೋದಯವಾಗಿದೆ. ಹಿಂದೆಲ್ಲ ಆತ ಕೊಚ್ಚಿಕೊಂಡನಲ್ಲ, ಅವರೆಲ್ಲ ಅಂತಕನ ನೆರೆಯೂರವರು, ಅಂಥವರಲ್ಲಿ ಕಾಳಗವೆಂತು ಎಂಬ ಹಾಗೆ ಈಗ ಅದೇ ಹೇಳಬೇಕು. ಅಂತಕನ ನೆರೆಯೂರು ಮುಪ್ಪು ಮಾತ್ರ ಅಲ್ಲ, ಅಂತಕನ ನೆಂಟಸ್ತಿಕೆ ಅವರಿಗಿದೆ ಎಂಬುದನ್ನು ಕೂಡ ಹೇಳಬಲ್ಲದು. ಹಾಗೆಯೇ ಆಯಿತು. ಬಂದಂಥ ವೈರಿಗಳು ನಿಜವಾಗಿ ಅಂತಕನ ನೆಂಟರು ಎಂಬುವಂತಹ ನಿಲುವಿಗೆ ಈಗ ಉತ್ತರ ಬಂದಿದ್ದಾನೆ. ಹಾಗಾಗಿ ಕಾಲಿಗೆ ಕೆಲಸ ಕೊಟ್ಟು ನಿಟ್ಟೋಟಕ್ಕೆ ತೊಡಗಿದ್ದಾನೆ. ತಡೆದಂತಹ ಸಾರಥಿಯನ್ನು ಎಷ್ಟು ಕೇಳಿಕೊಂಡರೂ ಬಿಡ್ತಾ ಇಲ್ಲ. 100 ಹೆಜ್ಜೆಗೊಮ್ಮೆ ಸಾರಥಿ ಹಿಡಿತಾ ಇದ್ದಾನೆ. ಹಾಗಾಗಿ ಈಗ ವಿನಮ್ರವಾಗಿ ತಲೆಬಾಗಿಕೊಂಡು ಉತ್ತರನ್ನು ಕೇಳ್ತಾ ಇದ್ದಾನೆ. ನನ್ನನ್ನು ಕಳುಹಿಸಿಕೊಡು. ನೀನು ಇಂದು ಈ ಒಂದು ಕಾರ್ಯ ಮಾಡಿದರೆ ನಿನ್ನ ಈ ಋಣವನ್ನು ನಾನು ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ತೀರಿಸಿಕೊಡುತ್ತೇನೆ. ಈಗ ನನ್ನನ್ನು ಕಳಿಸಿಕೊಡು. ಈ ಒಂದು ಯುದ್ಧದಲ್ಲಿ ಯಾರಾದರೂ ಈ ಸೇನೆಯನ್ನು ಸೋಲಿಸುವಂಥ ವೀರರು ಇದ್ದಾರೆ. ಹಾಗಾಗಿ ನನ್ನನ್ನು ಯಾರ ಕೈಯಲ್ಲಿ ಕೊಲ್ಲಿಸಬೇಡ. ಬೇಕಾದರೆ ಈಗ ನೀನೇ ನನ್ನನ್ನು ಕೊಂದುಬಿಡು. ತಗೋ ಈ ಕಠಾರಿಯನ್ನು ಎಂಬುದಾಗಿ ಉತ್ತರನು ಹೇಳ್ತಾ ಇದ್ದಾನೆ. ನಮ್ಮಲ್ಲೊಂದು ಮಾತು ಇದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸಿದರೆ 100 ವರ್ಷ ಆಯಸ್ಸು ಎಂಬ ಹಾಗೆ ಈಗ ಉತ್ತರನು ಬೃಹನ್ನಳೆ ಕೊಲ್ಲುವುದಿಲ್ಲ ಎನ್ನುವುದು ಗೊತ್ತಿದೆ ಉತ್ತರನಿಗೆ. ಅದರೊಂದಿಗೆ ಆತ ಈ ರೀತಿಯಾದರೂ ಪಲಾಯನ ಮಾಡುತ್ತೇನೆ, ಮುಂದೆ ಬರಬಹುದಾದಂತಹ ಮೃತ್ಯುವನ್ನು ನನಗೆ ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ಹಾಗೆ ಈ ರೀತಿಯಾಗಿಯೂ ನುಡಿಯುತ್ತಾ ಇದ್ದಾನೆ. ಮನದಲ್ಲಿ ಒಡಲೊಡೆವಂತೆ ನಗುತ್ತಾ ಅರ್ಜುನನು ಗದರಿದನು ಎಲ್ಲವೋ ಸಭೆಯಲ್ಲಿ. ವನಜ ಮುಖಿಯರ ಮುಂದೆ ಸೊರಗಿದೆ ಬಾಯಿಗೆ ಬಂದಂತೆ. ಅನುವರದೊಳೇನಾಯ್ತು ರಿಪುವಾಹಿನಿಯನು ಇರಿಯದೆ ನಾಡ ನರಿಯವಲು ಎನಗೆ ನೀ ಹಲುಗಿರಿಯೇ ಬಿಡುವೆನೆ ಕಾದು ನಡೆಯಂದ. ಇಂತಹದ್ದೇ ಒಂದು ಸನ್ನಿವೇಶ ಮುಂದೆಯೂ ಆಗುತ್ತದೆ. ಅಲ್ಲಿ ಅರ್ಜುನ ಕೃಷ್ಣನಿರ್ತಾರೆ. ಬಂದಂತಹ ತನ್ನ ಬಾಂಧವರೊಡನೆ ಹೋರಾಟ ನಡೆಸುವುದಕ್ಕೆ ಸಾಧ್ಯವಿಲ್ಲ ಎಂದು ಅರ್ಜುನ ಯುದ್ಧದಿಂದ ಹಿಮ್ಮುಖನಾಗುವುದು ಒಂದು ರೀತಿಯಲ್ಲಿ ಉತ್ತರನ ಕಥೆಯೊಂದಿಗೆ ಹೇಳಬಹುದು ಏನು. ಆದರೆ ಅಲ್ಲಿ ಅರ್ಜುನನಿಗೆ ಕಾಡುವಂತಹದ್ದು ಭಯವಲ್ಲ, ಅದನ್ನು ಮುಖ್ಯವಾಗಿ ಅಂಶದಲ್ಲಿ ನಾವು ಇರಿಸಿಕೊಳ್ಳಬೇಕು. ಅಲ್ಲಿಯೂ ಶ್ರೀಕೃಷ್ಣ ಹೀಗೆ ತಲ್ಲಣಗೊಂಡ ಅರ್ಜುನನನ್ನು ಸಾಂತ್ವನ ಹೇಳುವುದಕ್ಕೆ ಗೀತೋಪದೇಶವನ್ನು ಮಾಡುತ್ತಾನೆ. ಹಾಗೆ ಇಲ್ಲಿ
ಅರ್ಜುನನು ಹೀಗೆ ಓಡುತ್ತಿರುವಂತಹ ಉತ್ತರನನ್ನು ನಿಲ್ಲಿಸಿ ಕಡೇ ಪಕ್ಷ ಯುದ್ಧ ಮಾಡಿಸಬೇಕು ಎನ್ನುವುದಕ್ಕಾಗಿಯೂ ಏನು ಉಪದೇಶವನ್ನು ಮಾಡಲೇಬೇಕು. ಅದರೊಂದಿಗೆ ಲೋಕಕ್ಕೆ ಬೇಕಾದಂತಹ ಪಾಠವನ್ನು ಅರ್ಜುನ ಹೇಳುತ್ತಾನೆ. ಉತ್ತರ ಹೀಗೆ ಆಡುತ್ತಿರುವುದು ಎಲ್ಲರನ್ನ ನಗಿಸುವುದು ಸಹಜ. ಅರ್ಜುನನಲ್ಲಿಯೂ ಅದೇ ನಗು. ಅದನ್ನು ಕವಿ ಮನಸ್ಸಿನ ಒಡೆಯುವಂತೆ ಅರ್ಜುನ ನಗುತ್ತಾ ಇದ್ದಾನೆ. ಆದರೆ ಅದು ಮನಸ್ಸಿನೊಳಗೆ ಮಾತ್ರ. ಹೊರಗಿನಿಂದ ಗಂಭೀರ ಮುಖನಾಗಿ ಅರ್ಜುನ ಮತ್ತೆ ಗದರಿಸ್ತಾನೆ. ನೀನು ಹೆಣ್ಣು ಮಕ್ಕಳ ಎದುರು ನಿನ್ನ ಪ್ರತಾಪವನ್ನು ಧೈರ್ಯವನ್ನು ಹೇಳಿಕೊಂಡೆ ಅಲ್ಲ, ಬಾಯಿಗೆ ಬಂದಂತೆ. ಅದನ್ನೆಲ್ಲ ಈ ರಣದಲ್ಲಿ ತೋರಿಸು. ಆ ರಿಪುವನ್ನು ಸೋಲಿಸುವ ಮುಖೇನವಾಗಿ ತೋರಿಸಯ್ಯ ಎಂಬ ಹಾಗೆ. ಹೀಗೆ ನೀನು ಮಾಡಿದ್ದು ನಾಡ ನರಿ ಸಮಾನವಾಯಿತು ಎಂಬ ಹಾಗೆ. ನೀನು ಈ ರೀತಿಯಾಗಿ ಹಲ್ಲುಗಿರಿದುಕೊಂಡರೂ ನಾನು ನಿನ್ನನ್ನು ಬಿಡುವವನಲ್ಲ, ಬಾ ಯುದ್ಧ ಮಾಡು ಎಂಬ ಹಾಗೆ ಹೇಳುತ್ತಾನೆ ಅರ್ಜುನ. ನಾಡ ನರಿಯಂತೆ ಅಂತ. ನರಿಯ ಸ್ವಭಾವ ನಮಗೆಲ್ಲ ಗೊತ್ತಾಯಿದೆ. ನುಡಿದಂತೆ ನಡೆಯುತ್ತೆ. ನುಡಿಯುವುದರಲ್ಲಿ ಅದು ಮೊದಲಿಗ. ಆದರೆ ನಡೆಯ ವಿಷಯಕ್ಕೆ ಬಂದರೆ ಅದು ಕೂಡ ಈ ರೀತಿಯಾಗಿ ಹಲ್ಗಿರಿದುಕೊಂಡು ಬೇರೆಯವರನ್ನು ಆಶ್ರಯಿಸಿಕೊಳ್ಳುತ್ತದೆ. ಹಾಗೆ ಈಗ ಉತ್ತರನು ಮಾಡಿತು. ಅದರಲ್ಲಿಯೂ ಉತ್ತರ ನಾಡನರಿಯಂತೆ ಎಂಬ ಹಾಗೆ ಅರ್ಜುನ ಸಂಬೋಧನೆ ಮಾಡ್ತಾನೆ. ನಾಡನರಿ ಎಂದರೆ ಕಾಡನರಿಯಾದರೂ ಆದೀತು. ನಾಡನರಿ ಅದರಿಂದ ನಿಕೃಷ್ಟಕ್ಕೆ ಸೇರಲ್ಪಟ್ಟದ್ದು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ